ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 22ನೇ ಪಂದ್ಯ ಚೆನ್ನೈ ಮತ್ತು ಕೋಲ್ಕತ್ತಾದ ನಡುವೆ ಆದರೆ ನಡೆಯಿತು. ಇನ್ನು ಈ ಪಂದ್ಯ ಚೆನ್ನೈನ MA ಚಿದಂಬರಂ ಮೈದಾನದಲ್ಲಿ ಆದರೆ ನಡೆದಿತ್ತು ಮತ್ತು ಈ ಪಂದ್ಯದಲ್ಲಿ ಚೆನ್ನೈ ತಂಡ ಕೋಲ್ಕತ್ತಾದ ವಿರುದ್ಧ 32 ರನ್ಗಳಿಂದ ಆದರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಈ ಸೀಸನ್ ನ 2ನೇ ಗೆಲುವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ. ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ತಕ್ಷಣವೇ ಮಾತನಾಡಿದಂತ ಕೋಲ್ಕತ್ತಾದ ನಾಯಕ ಅಜಿಂಕ್ಯ ರಹಾನೆ ಅವರು ಯಾರು ಊಹಿಸದ ಅಚ್ಚರಿಯಾದರೆ ಹೇಳಿದ್ದಾರೆ ಮತ್ತು ಅಚ್ಚರಿಯ ಮಾತುಗಳನ್ನಾದರೆ ಆಡಿದ್ದಾರೆ. ಅಷ್ಟಕ್ಕೂ ಅಜಿಂಕ್ಯ ರಹಾನೆ ಅವರು ಪಂದ್ಯ ಸೋತ ತಕ್ಷಣವೇ ಮಾತನಾಡಿದ್ದೇನು ಮತ್ತು ಪಂದ್ಯದ ಬಗ್ಗೆ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಈ ಪಂದ್ಯದ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಮತ್ತು ಇನ್ ಡೀಟೇಲ್ ಆಗಿ ಆದ್ರೆ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫೇವರೇಟ್ IPL ಟೀಮ್ ಯಾವುದು ಮತ್ತು ಈ ಬಾರಿ ಟ್ರೋಫಿ ಯಾವ ತಂಡ ಗೆಲ್ಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ RCB ತಂಡ ಇವತ್ತಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧನೂ ಕೂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಇನ್ನು ಸ್ವಲ್ಪ ಪಾಯಿಂಟ್ ಪಟ್ಟಿ ಕಡೆಗೆ ಸ್ವಲ್ಪ ಗಮನ ಹರಿಸೋದಾಯ್ತು ಅಂತಂದ್ರೆ ಎಲ್ಲ ತಂಡಗಳು ಕೂಡ ಇದೀಗ 4 ಪಂದ್ಯಗಳು 5 ಪಂದ್ಯಗಳಾದ್ರೆ ಮುಕ್ತಾಯ ಆದ್ರೆ ಆಗಿವೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ CSK ತಂಡಕ್ಕೆ ಮತ್ತು ಕೋಲ್ಕತ್ತಾ ತಂಡಕ್ಕೆ ಎರಡೂ ತಂಡಕ್ಕೂ ಕೂಡ ಈ ಪಂದ್ಯ ತುಂಬಾನೇ ಆದ್ರೆ ಇಂಪಾರ್ಟೆಂಟ್ ಆದ್ರೆ ಆಗಿತ್ತು. ಇನ್ನು ಚೆನ್ನೈ ಮತ್ತು ಕೋಲ್ಕತ್ತಾದ್ದು 5ನೇ ಪಂದ್ಯ ಇದಾಗಿತ್ತು. ಹೌದು ಸ್ನೇಹಿತರೆ, ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಆವೃತ್ತಿಯಲ್ಲಿ 5 ಪಂದ್ಯಗಳನ್ನ ಆಡಿ ಅದರಲ್ಲಿ 2 ಪಂದ್ಯ ಗೆದ್ದು 3 ಪಂದ್ಯ ಸೋತು 4 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿ ಆದ್ರೆ ಇದೆ ಮತ್ತು ರನ್ ರೇಟ್ ಕೂಡ ಮೈನಸ್ ಅಲ್ಲಿ ಆದ್ರೆ ಇದೆ. ಆದರೆ ಇಲ್ಲಿ ನಾವು ನೋಡಬೇಕಾದ ಅಚ್ಚರಿಯ ಸಂಗತಿಯ ವಿಷಯ ಏನಂತಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 5 ಪಂದ್ಯಗಳನ್ನಾದ್ರೆ ಆಡಿದೆ ಈವರೆಗೆ ಈ ಸೀಸನ್ ಅಲ್ಲಿ. 5 ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯ ಆದ್ರೆ ಗೆದ್ದಿಲ್ಲ. ಹೌದು ಸ್ನೇಹಿತರೆ, 4 ಪಂದ್ಯಗಳನ್ನು ಸೋತರೆ, ಇನ್ನೊಂದು ಪಂದ್ಯ ಪಂಜಾಬ್ ಕಿಂಗ್ಸ್ ವಿರುದ್ಧ ಮಳೆಯಿಂದಾಗಿ ಅಬೌಂಡೆಂಟ್ ಆದ್ರೆ ಆಯ್ತು ಈ ಪಂದ್ಯ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ 1 ಅಂಕ ಆದ್ರೆ ಸಿಕ್ಕಿದೆ. ಇನ್ನು ಮೈನಸ್ ಅಲ್ಲಿ ಇದೆ ಮತ್ತು ರನ್ ರೇಟ್ ಕೂಡ ಮೈನಸ್ ಅಲ್ಲಿ ಆದ್ರೆ ಇದೆ. ಆದ್ರೆ ಇಲ್ಲಿ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಕೋಲ್ಕತ್ತಾಗೆ. ಆದ್ರೆ ಈ ಪಂದ್ಯದಲ್ಲಿ ಹೀನಾಯವಾಗಿ ಆದ್ರೆ ಸೋತಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಕೋಲ್ಕತ್ತಾ ತಂಡ ನಾವು ಈ ಪಂದ್ಯವನ್ನು ಗೆಲ್ತೀವಿ ಅಂತ ಓಪೇ ಕೊಡ್ಲಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 192 ರನ್ ಆದ್ರೆ ಹೊಡಿತಾರೆ. ಇನ್ನು ಇದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಚೆನ್ನೈನ ನಾಯಕ ರುತುರಾಜ್ ಗಾಯಕ್ವಾಡ್ ಅವರು ಕೇವಲ 7 ರನ್ಗಳಿಗೆ ಔಟ್ ಆಗ್ತಾರೆ ಮತ್ತು ಇದರಲ್ಲಿ ಗಾಯಕ್ವಾಡ್ ಔಟ್ ಆಗ್ತಾ ತಕ್ಷಣವೇ ಸ್ವಲ್ಪ ಹೋಪ್ ಆದ್ರೆ ಬಂದಿತ್ತು ಕೋಲ್ಕತ್ತಾಗೆ. ಈ ಪಂದ್ಯದಲ್ಲಿ ನಾವು ಗೆಲ್ಬಹುದು ಮತ್ತು ನಾಯಕ ಔಟ್ ಆದ ಮತ್ತು ಇಲ್ಲಿ ಯಾರು ಆಡೋಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ರು ಕೋಲ್ಕತ್ತಾದವರು. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಅಂತಾನೆ ಹೇಳ್ಬೋದು ಮತ್ತು ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಗ್ತಾರೆ ಆಯುಷ್ ಮಾತ್ರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಆಯುಷ್ ಮಾತ್ರೆ ಅವರು 17 ಬಾಲ್ಗಳಲ್ಲಿ 38 ರನ್ ಆದ್ರೆ ಹೊಡಿತಾರೆ. 6 4 2 6 223ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಆಯುಷ್ ಮಾತ್ರೆ. ಆ ಕಾರಣದಿಂದಾಗಿ ಈ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ತಾರೆ ಆಯುಷ್ ಮಾತ್ರೆ. ಇನ್ನು ಆಯುಷ್ ಮಾತ್ರೆ ಔಟ್ ಆದ ತಕ್ಷಣವೇ ಬಂದಂತ ಡೆವಿಲ್ ಬ್ರೇವಿಸ್ ಕೂಡ ಮಾಡಿದಂತ ಮೊದಲನೇ ಪಂದ್ಯದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ. ಹೌದು ಸ್ನೇಹಿತರೆ, ಬ್ರೇವಿಸ್ ಅವರು 41 ರನ್ ಆದ್ರೆ ಹೊಡಿತಾರೆ ಈ ಪಂದ್ಯದಲ್ಲಿ. ಹೌದು, ಬ್ರೇವಿಸ್ ನಿಂದ ರನ್ಸ್ ಆದ್ರೆ ಎಕ್ಸ್ಪೆಕ್ಟ್ ಆದ್ರೆ ಮಾಡ್ತಾ ಇದ್ರು ಚೆನ್ನೈ ಟೀಮ್ ಆಗಿರ್ಬೋದು ಮತ್ತು ಚೆನ್ನೈನ ಅಭಿಮಾನಿಗಳು ಬ್ರೇವಿಸ್ ಅವರಿಂದ ರನ್ಸ್ ಆದ್ರೆ ಎಕ್ಸ್ಪೆಕ್ಟ್ ಆದ್ರೆ ಮಾಡ್ತಾ ಇದ್ರು. ಅದರಂತೆ ಇವತ್ತು ಬ್ರೇವಿಸ್ ಅವರು ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಕೂಡ 50 ಆದ್ರೆ ಮಿಸ್ ಮಾಡಿಕೊಳ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು 48 ರನ್ಗಳಿಗೆ ಔಟ್ ಆಗ್ತಾರೆ ಮತ್ತು ಇದರಲ್ಲಿ ಸಂಜು ಸ್ಯಾಮ್ಸನ್ 32 ಬಾಲ್ಗಳಲ್ಲಿ 48 ರನ್ ಆದ್ರೆ ಹೊಡಿತಾರೆ. 4 4 3 6 150ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಹೌದು, ಈ ಪಿಚ್ ಗೆ ಹೋಲಿಸಿಕೊಂಡ್ರೆ ಸಂಜು ಸ್ಯಾಮ್ಸನ್ ಒಳ್ಳೆ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕಂತಂದ್ರೆ ಇದು ಬೌಲರ್ ಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ಈ ಪಿಚ್ ಅಲ್ಲಿ 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟಕರವಾಗಿತ್ತು. ಆ ಕಾರಣದಿಂದಾಗಿ ಸಂಜು ಅವರು ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡಿದ್ರು. ಇನ್ನು ಇವರೆಲ್ಲ ಔಟ್ ಆದ ತಕ್ಷಣವೇ ಬಂದಂತ ಸರ್ಫರಾಜ್ ಖಾನ್ ಮತ್ತು ಶಿವಮ್ ದುಬೆನು ಕೂಡ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ. ಹೌದು, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಶಿವಮ್ ದುಬೆ ಮೇಲೆ ತುಂಬಾನೇ ಎಕ್ಸ್ಪೆಕ್ಟ್ ಆದ್ರೆ ಇಟ್ಕೊಂಡಿದ್ರು. ಯಾಕಂತಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಆದ್ರೆ ಬಂದಿದ್ದಾರೆ, ಇನ್ನು 4 ಓವರ್ ಇದೆ, ಅದರಲ್ಲಿ ಧೂಳಿಪಟ ಮಾಡ್ತಾರೆ ಶಿವಮ್ ದುಬೆ ಅಂತ ಅಂದುಕೊಂಡಿದ್ರು. ಇನ್ನು ಮೊದಲನೇ ಇನ್ನಿಂಗ್ಸ್ ನಲ್ಲಿ 4 ಓವರ್ ಡೆತ್ ಓವರ್ ಬಂದ್ಬಿಟ್ಟು ಕೋಲ್ಕತ್ತಾದ ಪರವಾಗಿ ಆದ್ರೆ ಹೋಗುತ್ತೆ. ಹೌದು ಸ್ನೇಹಿತರೆ, 200+ ರನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಚೆನ್ನೈ ತಂಡ 192ಕ್ಕೆ ಸ್ಟಿಕ್ ಆನ್ ಆದ್ರೆ ಆಗ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬೌಲಿಂಗ್ ನಲ್ಲಿ ಯಾರದು ಮೇನ್ ಪಾತ್ರ ಅಂತಂದ್ರೆ ಕಾರ್ತಿಕ್ ಟ್ಯಾಗಿದ್ದು. ಆದ್ರೆ ಆ ಕಾರ್ತಿಕ್ ಟ್ಯಾಗಿ ಮಾಡಿದಂತ ಒಳ್ಳೆಯ ಬೌಲಿಂಗ್ ಗೆ ಲಾಭ ಆದ್ರೆ ಸಿಗ್ಲಿಲ್ಲ ಇವತ್ತಿನ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಕಾರ್ತಿಕ್ ಟ್ಯಾಗಿ ಅವರು 4 ಓವರ್ ಬೌಲಿಂಗ್ ಮಾಡಿ 35 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. 2 ವಿಕೆಟ್ 8.75ರ ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ವರುಣ್ ಚಕ್ರವರ್ತಿಯು ಕೂಡ ಆಡಿದಂತ ಈ ಮೊದಲನೇ ಪಂದ್ಯದಲ್ಲಿ ಒಳ್ಳೆ ಬೌಲಿಂಗ್ ಆದ್ರೆ ಮಾಡ್ತಾರೆ ಮತ್ತು ಒಳ್ಳೆ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಸ್ಪಿನ್ನರ್ಸ್ ಗಳ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸ್ಪಿನ್ನರ್ಸ್ ಯಾರು ಕೂಡ ಅಂತ ಹೇಳಿಕೊಳ್ಳುವಂತ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿಲ್ಲ ಅಂತ ಅಂದ್ರೂ ತಪ್ಪಿಲ್ಲ. ಯಾಕಂತಂದ್ರೆ ಎಲ್ಲರೂ ಕೂಡ 7 ಎಕಾನಮಿಯಲ್ಲಿ 5 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡಿದ್ದಾರೆ. ಸುನಿಲ್ ನರೇನ್ 4 ಓವರ್ ಬೌಲ್ ಮಾಡಿ 21 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. ಆನಂತರ ಅಂಕುಲ್ ರಾಯ್ ಕೂಡ 3 ಓವರ್ ಬೌಲ್ ಮಾಡಿ 21 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. ಇನ್ನು ತಲಾ ಒಂದೊಂದು ವಿಕೆಟ್ ಕೂಡ ಪಡಿತಾರೆ. ಆದ್ರೆ ಇಲ್ಲಿ ಕಷ್ಟಕರವಾಗಿದ್ದು ಬೌಲಿಂಗ್ ಗೆ ಯಾರಿಗಪ್ಪ ಅಂತಂದ್ರೆ ಅದು
ಪೇಸರ್ಸ್ಗೆ. ಇನ್ನು ಕೋಲ್ಕತ್ತಾದ ಪೇಸರ್ಸ್ ಮತ್ತು ಮೈನ್ ಬೌಲರ್ ಆಗಿರುವಂತಹ ವೈಭವ್ ಅರೋರಾಗೆ ಮತ್ತು ಕ್ಯಾಮರನ್ ಗ್ರೀನ್ ಅವರಿಗೆ ಇದು ಕಷ್ಟಕರವಾದ ಪಿಚ್ ಆಗಿತ್ತಂತಾನೆ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಅರೋರಾ ಅವರು 4 ಓವರ್ ಬೌಲ್ ಮಾಡಿ 55 ರನ್ ಆದ್ರೆ ಹೊಡಿಸಿಕೊಳ್ಳುತ್ತಾರೆ. ಇದರಲ್ಲಿ ಎಸ್ಪೆಷಲಿ ಒಂದೇ ಒಂದು ವಿಕೆಟ್ ಮತ್ತು 13.75 ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಕ್ಯಾಮರನ್ ಗ್ರೀನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಬ್ಯಾಟಿಂಗ್ ನಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ, ಬೌಲಿಂಗ್ ನಲ್ಲಿ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾ ಇಲ್ಲ ಕೋಲ್ಕತ್ತಾ ತಂಡಕ್ಕೆ. ಯಾಕಂತಂದ್ರೆ ಇವ್ರನ್ನ ಓವರ್ಸೀಸ್ ಹೈಯೆಸ್ಟ್ ಬಿಟ್ ಮಾಡಿ ಪರ್ಚೇಸ್ ಆದ್ರೆ ಮಾಡ್ತಾರೆ ಕೋಲ್ಕತ್ತಾ ತಂಡ. ಆದ್ರೂ ಕೂಡ ಒಳ್ಳೆ ವರ್ತ್ ಅಂತ ಆಗ್ತಾ ಇಲ್ಲ ಈ ಸೀಸನ್ ಅಲ್ಲಿ. ಇನ್ನು ಕ್ಯಾಮರನ್ ಗ್ರೀನ್ ಅವರು 2 ಓವರ್ ಬೌಲ್ ಮಾಡಿ 30 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. 15.0 ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ವರ್ಸ್ಟ್ ಬೌಲಿಂಗ್ ಅಂತಾನೆ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ. ಹೌದು, ಚೆನ್ನೈ ತಂಡ ಇವತ್ತಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 192 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಹೌದು, ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಮಾಡ್ಕೊಳ್ತಾರೆ ಅಂತಂದು ನಾವೆಲ್ಲ ಅಂದುಕೊಂಡಿದ್ದೆವು ಕೋಲ್ಕತ್ತಾದ ಪರವಾಗಿ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡ್ತಾ ಇದ್ರು. ಆದ್ರೆ ಫಿನ್ಯಾಲಿನ್ ಅವರು ಸತತ 3 ಪಂದ್ಯಗಳಿಂದ ಫೇಲ್ ಆದ್ರೆ ಆಗ್ತಾ ಇದ್ದಾರೆ. ಫಿನ್ಯಾಲಿನ್ಗೆ ನಮ್ಮ ಇಂಡಿಯನ್ಸ್ ಗ್ರೌಂಡ್ ಸೆಟ್ ಆಗ್ತಾ ಇಲ್ವಾ ಇನ್ನು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಫಿನ್ಯಾಲಿನ್ ಅವರು ನಮ್ಮ ಇಂಡಿಯನ್ ಗ್ರೌಂಡ್ಸ್ ಅಲ್ಲಿ ಆಡೋಕೆ ಅವರ ಎಬಿಲಿಟಿನೇ ತೋರಿಸ್ತಾ ಇಲ್ಲ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮೊದಲನೇ ಪಂದ್ಯದಲ್ಲಿ ಆಡಿದ್ದು ಬಿಟ್ರೆ ಬೇರೆ ಯಾವ ಪಂದ್ಯದಲ್ಲೂ ಕೂಡ ಫಿನ್ಯಾಲಿನ್ ಅಂತ ಹೇಳಿಕೊಳ್ಳುವಂತ ಬೌಲಿಂಗ್ ಮಾಡ್ತಾ ಇಲ್ಲ ಮತ್ತು ತುಂಬಾನೇ ಸ್ಟ್ರಗಲ್ ಆದ್ರೆ ಮಾಡ್ತಾರೆ. ಇನ್ನು ಈ ಪಂದ್ಯದಲ್ಲೂ ಕೂಡ ಅನ್ಸುಲ್ ಕೊಂಬಾಜ್ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ನೀಡಿ ಔಟ್ ಆಗ್ತಾರೆ ಶಿವಮ್ ದುಬೆಗೆ. ಕೇವಲ ಒಂದೇ ಒಂದು ರನ್ ಆದ್ರೆ ಹೊಡಿತಾರೆ 3 ಬಾಲ್ ಅಲ್ಲಿ. ಇನ್ನು ಇವರ ಕಾರಣದಿಂದಾಗಿ ಇವತ್ತಿನ ಪಂದ್ಯ ಕೋಲ್ಕತ್ತಾ ತಂಡ ಸೋತಿದೆ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇವತ್ತು ಒಳ್ಳೆ ಚೇಂಜಸ್ ಆದ್ರೆ ಮಾಡ್ಕೊಂಡ್ ಬಂದಿದ್ರೆ ಕೋಲ್ಕತ್ತಾ ತಂಡ. ಯಾಕಂತಂದ್ರೆ ಅಜಿಂಕ್ಯ ರಹಾನೆ ಅವರು ಓಪನರ್ ಆಗಿ ಬರ್ತಾ ಇದ್ರು, ಫಿನ್ಯಾಲಿನ್ ಮತ್ತು ಅಜಿಂಕ್ಯ ರಹಾನೆ ಓಪನರ್ ಆಗಿ ಬರ್ತಾ ಇದ್ರು. ಆದ್ರೆ ಇಲ್ಲಿ ಒಂದೇನಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ದೊಡ್ಡ ಚೇಂಜಸ್ ಆದ್ರೆ ಮಾಡಿದ್ರು ಕೋಲ್ಕತ್ತಾ. ಯಾಕಂತಂದ್ರೆ ಸುನಿಲ್ ನರೇನ್ ಮತ್ತು ಫಿನ್ಯಾಲಿನ್ ಅವರು ಓಪನರ್ಸ್ ರೈಟ್ ಅಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಗುತ್ತೆ ಮತ್ತು ಸುನಿಲ್ ನರೇನ್ ಅವರು ಕೂಡ ಓಪನಿಂಗ್ ಜಾಗದಲ್ಲಿ ಒಳ್ಳೆ ಬ್ಯಾಟರ್ ಅಂತ ಅಂದು ಎಲ್ಲ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಸುನಿಲ್ ನರೇನ್ ಮತ್ತು ಫಿನ್ಯಾಲಿನ್ ಇಬ್ರು ಕೂಡ ಬಿಗ್ ಹಿಟರ್ ಆಗಿರೋ ಕಾರಣದಿಂದಾಗಿ ಪವರ್ ಪ್ಲೇ ನಲ್ಲಿ ಒನ್ ಸೈಡ್ ಮಾಡ್ತಾರೆ ಮ್ಯಾಚ್ ಅಂತ ಅಂದುಕೊಂಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಸುನಿಲ್ ನರೇನ್ ಕೂಡ ಸ್ಟ್ರಗಲ್ ಮಾಡ್ತಾರೆ, ಫಿನ್ಯಾಲಿನ್ ಕೂಡ ಔಟ್ ಆಗ್ತಾರೆ. ಆನಂತರ ಅಜಿಂಕ್ಯ ರಹಾನೆ, ನಾಯಕ ಅಜಿಂಕ್ಯ ರಹಾನೆ ಕೂಡ ವಿಕೆಟ್ ನಿಂದ್ರಿಸಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಜಿಂಕ್ಯ ರಹಾನೆ ಕೂಡ ಇವತ್ತಿನ ಪಂದ್ಯದಲ್ಲಿ 28 ರನ್ ಅಡಿ ಔಟ್ ಆಗ್ತಾರೆ. ಇನ್ನು ರಘುವಂಶಿ 27, ರಿಂಕು ಸಿಂಗ್ 6, ಕ್ಯಾಮರನ್ ಗ್ರೀನ್ 0, ರೋಮನ್ ಪವರ್ 31 ಮತ್ತು ರಮನ್ದೀಪ್ ಸಿಂಗ್ ಒಂದೊಳ್ಳೆ ಫೈಟ್ ಕೊಡಕ್ಕೆ ನೋಡ್ತಾರೆ, ಆದ್ರೆ ಆಗೋದಿಲ್ಲ. ಇನ್ನು ಈ ಪಂದ್ಯದಲ್ಲಿ ಚೆನ್ನೈನ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಎಲ್ಲ ಬೌಲರ್ ಕೂಡ ಒಳ್ಳೆ ಬೌಲಿಂಗ್ ಮತ್ತು ಒಳ್ಳೆ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡಿದ್ದಾರೆ. ಹಾಕಿದಂತ 6 ಬೌಲರ್ಸ್ ಕೂಡ ಒಳ್ಳೆ ಬೌಲಿಂಗ್ ಅಲ್ಲಿ ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಖಲೀಲ್ ಅಹ್ಮದ್ ಅವರು 3.5 ಓವರ್ ಗಳಲ್ಲಿ 24 ರನ್ ಆದ್ರೆ ಬಿಟ್ಟು ಕೊಡ್ತಾರೆ, 1 ವಿಕೆಟ್ ಆದ್ರೆ ತೆಗೆದುಕೊಡ್ತಾರೆ. ಇವರು ಬಂದ್ಬಿಟ್ಟು 6.26 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇನ್ನು ಅನ್ಸುಲ್ ಕೊಂಬಾಜ್ ಅಂತೂ ಇವತ್ತಿನ ಪಂದ್ಯದಲ್ಲಿ ಗೇಮ್ ಚೇಂಜರ್ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಬಿಗ್ ವಿಕೆಟ್ ಎಲ್ಲ ತೆಗೆದುಕೊಡ್ತಾರೆ ಚೆನ್ನೈಗೆ. ಇನ್ನು 4 ಓವರ್ ಬೌಲಿಂಗ್ ಮಾಡಿದಂತ ಕೊಂಬಾಜ್ ಅವರು 32 ರನ್ ಆದ್ರೆ ಬಿಟ್ಟು ಕೊಡ್ತಾರೆ 8 ಎಕಾನಮಿಯಲ್ಲಿ. ಹೌದು, ಈ ಪಿಚ್ಗೆ ಇದು ಒಳ್ಳೆಯ ಎಕಾನಮಿ. ಇನ್ನು ಅಖಿಲ್ ಹುಸೇನ್ ಕೂಡ ಇವತ್ತಿನ ಪಂದ್ಯದಲ್ಲಿ 6.5 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇವತ್ತು ಪ್ಲೇಯರ್ ಆಫ್ ದಿ ಅವಾರ್ಡ್ ಬಂದ್ಬಿಟ್ಟು ನೂರ್ ಅಹಮದ್ ಅವರಿಗೆ ಆದ್ರೆ ಸಿಗುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನೂರ್ ಅಹಮದ್ ಅವರಿಗೆ ಒಂದೇ ಒಂದು ವಿಕೆಟ್ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿಯವರೆಗೆ ಈ ಸೀಸನ್ ಅಲ್ಲಿ. ಇನ್ನು ಇವತ್ತಿನ ಪಂದ್ಯದಲ್ಲಿ 3 ವಿಕೆಟ್ ತೆಗೆದು 5.25 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿ ಅದ್ಭುತವಾಗಿ ಕಂಬ್ಯಾಕ್ ಮಾಡಿದ್ದಾರೆ ನೂರ್ ಅಹಮದ್. ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯ ನೋಡಿದ ಮೇಲೆ ನನ್ಗನ್ಸುತ್ತಂದೆ ಒಂದು ಬ್ಯಾಲೆನ್ಸಿಂಗ್ ತಂಡ ಆಗಿ ಕಾಣ್ತಾ ಇದೆ CSK ತಂಡ. ಯಾಕಂತಂದ್ರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಆದ್ರೆ ತೋರಿಸ್ತಾ ಇದೆ ಚೆನ್ನೈ ತಂಡ. ಇನ್ನು ಈ ಪಂದ್ಯದಲ್ಲಿ ನಾವು ಎಲ್ಲ ಮೇನ್ ಆಗಿ ನೋಡ್ಬೇಕಾಗಿದ್ದೇನಂತಂದ್ರೆ ಕೋಲ್ಕತ್ತಾದ ಮಿಡಲ್ ಆರ್ಡರ್ಸ್. ಹೌದು ಸ್ನೇಹಿತರೆ, ಓಪನರ್ಸ್ ನ ಬಿಟ್ಟೋಗಿ ಯಾವಾಗ್ಲೂ ಹೋಗಿದ್ದಾರೆ ಅವ್ರ ಓಪನರ್ಸ್ ಆಡ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ಮಿಡಲ್ ಆರ್ಡರ್ ನಲ್ಲಿ ಬಂದ್ಬಿಟ್ಟು ರಿಂಕು ಸಿಂಗ್, ಕ್ಯಾಮರನ್ ಗ್ರೀನ್, ರೋಮನ್ ಪವಲ್ ಆದ್ರೆ ಇದ್ದಾರೆ. ಪವಲ್ ಅವರು ಒಂದೊಳ್ಳೆ ಫೈಟಿಂಗ್ ಸ್ಪಿರಿಟ್ ಆದ್ರೆ ತೋರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕ್ಯಾಮರನ್ ಗ್ರೀನ್ ಗೆ ಮತ್ತು ರಿಂಕು ಸಿಂಗ್ ಗೆ ಅವರಿಗೆ ಮನಿ ಕೊಟ್ಟಿದ್ದೆ ವರ್ತಿಲ್ಲ ಅನ್ಸುತ್ತೆ. ಆ ರೇಂಜ್ ಗೆ ಆದ್ರೆ ಪರ್ಫಾರ್ಮ್ ಆದ್ರೆ ಮಾಡ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ. ರಿಂಕು ಸಿಂಗ್ ಗೆ ಒಂದು ಎಬಿಲಿಟಿನೇ ಇದೆ ಫಿನಿಶರ್ ಅಂತ. ಆ ಕಾರಣದಿಂದಾಗಿ ರಿಂಕು ಸಿಂಗ್ ಮೇಲೆ ತುಂಬಾನೇ ಆದ್ರೆ ಹೋಪ್ ಆದ್ರೆ ಇಟ್ಕೊಂಡಿದ್ದಾರೆ ಕೋಲ್ಕತ್ತಾದ ಫ್ಯಾನ್ಸ್ ಆಗಿರ್ಬೋದು ಮತ್ತು ಕೋಲ್ಕತ್ತಾದ ಬ್ಯಾಟಿಂಗ್ ಮ್ಯಾನೇಜ್ಮೆಂಟ್. ಆದ್ರೆ ಇಲ್ಲಿ ಒಂದೇನಂತಂದ್ರೆ ರಿಂಕು ಸಿಂಗ್ ಅವರು ಈ ರೀತಿ ಕಳಪೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ಲಿಲ್ಲ. ಈ ತರ ಆಡಿದ್ರೆ ರಿಂಕು ಸಿಂಗ್ ಅವರು ಮುಂದೆ ಇಂಡಿಯನ್ ಟೀಮ್ ಅಲ್ಲಿ ಉಳಿಯೋದು ಕೂಡ ತುಂಬಾನೇ ಆದ್ರೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇದೀಗ ಸ್ಪಿನಿಷರ್ ಪಾತ್ರದಲ್ಲಿ ತುಂಬಾನೇ ಹಲವಾರು ಯಂಗ್ಸ್ಟರ್ ಕೂಡ ಇದೀಗ ಜಾಯ್ನ್ ಆದ್ರೆ ಆಗ್ತಾ ಇದ್ದಾರೆ ಮತ್ತು IPL ಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ರಿಂಕು ಸಿಂಗ್ ಅವರ ಜಾಗನೂ ಕೂಡ ಇದೀಗ ಆತಂಕದಲ್ಲಿ ಆದ್ರೆ ಇದೆ. ಆದ್ರೆ ಕ್ಯಾಮರನ್ ಗ್ರೀನ್ ಓವರ್ಸೀಸ್ ಪ್ಲೇಯರ್ ಅಲ್ಲಿ ಬಂದ್ಬಿಟ್ಟು ಕ್ಯಾಮರನ್ ಗ್ರೀನ್ ಗೆ ಕೋಲ್ಕತ್ತಾ ತಂಡ ಹೈಯೆಸ್ಟ್ ಬಿಟ್ ಮಾಡಿ ಆದ್ರೆ ಇವರನ್ನ ಪರ್ಚೇಸ್ ಆದ್ರೆ ಮಾಡುತ್ತೆ. ಯಾಕಂತಂದ್ರೆ ಒಳ್ಳೆ ಬ್ಯಾಟಿಂಗ್ ಆದ್ರೆ ಇದೆ ಮತ್ತು ಬೌಲಿಂಗ್ ಕೂಡ ಮಾಡಬಹುದು. 2 ಅಥವಾ 4 ಓವರ್ ಬೌಲಿಂಗ್ ಆದ್ರೆ ಮಾಡಬಹುದು ಅಂತಂದು ಇವರನ್ನ ಪರ್ಚೇಸ್ ಆದ್ರೆ ಮಾಡಿದ್ರು.
ಆದ್ರೆ ಕೆಮ್ರನ್ ಗ್ರೀನ್ ಅವರು ಈ ತರ ಕಳಪೆ ಬ್ಯಾಟಿಂಗ್ ಮತ್ತು ಕಳಪೆ ಬೌಲಿಂಗ್ ಮಾಡ್ತಾರೆ ಅಂತ ಅವ್ರ ಕೋಲ್ಕತ್ತಾದ ಮ್ಯಾನೇಜ್ಮೆಂಟ್ ಅನ್ಕೊಂಡಿರ್ಲಿಲ್ಲ. ಆ ರೇಂಜ್ ಗೆ ಕಳಪೆ ಪರ್ಫಾರ್ಮ್ ಆದ್ರೆ ತೋರಿಸ್ತಾ ಇದ್ದಾರೆ ಕೆಮ್ರನ್ ಗ್ರೀನ್. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯ 32 ರನ್ಗಳಿಂದ ಆದ್ರೆ ಸೋತಿದೆ ಕೋಲ್ಕತ್ತಾ ತಂಡ. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಕೋಲ್ಕತ್ತಾದ ನಾಯಕ ಅಜಿಂಕ್ಯ ರಹಾನೆ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ, ತುಂಬಾನೇ ಬೇಜಾರಾಗಿದೆ. ಯಾಕಂತಂದ್ರೆ ನಾವು ಟೇಬಲ್ ಅಲ್ಲಿ ಬಾಟಮ್ ಲಾಸ್ಟ್ ಆದ್ರೆ ಇದ್ದೇವೆ, ಅದು ನೋಡಕ್ಕೆ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಇನ್ನೊಂದೇನಂತಂದ್ರೆ ನಮ್ಮ ಬ್ಯಾಟರ್ಸ್ ಗಳು ಕೂಡ ಯಾರು ಕೂಡ ನಾನು ಪಂದ್ಯವನ್ನು ಗೆಲ್ಲಿಸಿ ಕೊಡ್ತೀನಿ ಅಂತಂದು ಓಫೈ ಕೊಡ್ತಾ ಇಲ್ಲ. ಹೌದು, ನಾನು ಒಂದು ಪಂದ್ಯದಲ್ಲಿ ಆಡ್ಬೋದು, 2 ಪಂದ್ಯದಲ್ಲಿ ಆಡ್ಬೋದು, ಆದ್ರೆ ನನಗೆ ಸಪೋರ್ಟಿವ್ ರೋಲ್ ಆಗಿ ಯಾರು ಕೂಡ ಕೊಡ್ತಾ ಇಲ್ಲ ಮತ್ತು ಅದೇ ಒಂದು ಪ್ರಾಬ್ಲಮ್ ಮಾತ್ರ ಆಗಿದೆ. ಎಲ್ಲ ಬ್ಯಾಟರ್ಸ್ ಕೂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ತೋರಿಸ್ತಾ ಇದ್ದಾರೆ, ಆದ್ರೆ ಫಾರ್ಮ್ ನಲ್ಲಿ ಇಲ್ಲ ಮತ್ತು ಅವರಿಗೆ ಸೂಟ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಈ ಮ್ಯಾಚ್ ಗಳನ್ನ ಗೆಲ್ಲಿಸೋಕೆ ಅಂತಂದು ಅಜಿಂಕ್ಯ ರಹಾನೆ ಅವರು ಆದ್ರೆ ಹೇಳಿದ್ದಾರೆ. ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಚೆನ್ನೈ ಅವರು ಒಳ್ಳೆಯ ಬೌಲಿಂಗ್ ಆದ್ರೆ ಮಾಡಿದ್ದರು, ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಎಂದು ಅಜಿಂಕ್ಯ ರಹಾನೆ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.